ನಮ್ಮ ಪ್ರೀವಿಯಸ್ ಎಪಿಸೋಡ್ಸ್ ಆನ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇದ್ರ ಬಗ್ಗೆ ಮಾತಾಡ್ತಾ FAQs ಅಂದರೆ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್ಗಳನ್ನು ಲಿಸ್ಟ್ ಮಾಡ್ತಿದ್ದೆ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಜನ ಕೇಳಿರುವಂಥ ಒಂದು ಪ್ರಶ್ನೆ ಏನಂದರೆ, ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯ ನಂತರ ನಾನು ಮೆಟ್ಲು ಹತ್ತಿ ಇಳಿಬಹುದಾ ಅಂತ. ಪೇನ್ ಬಗ್ಗೆನೂ ಇಷ್ಟು ಜನ ಎನ್ಕ್ವೈರ್ ಮಾಡಿಲ್ಲ ಸರ್, ಬಟ್ ಮೆಟ್ಲು ಹತ್ತಿ ಇಳಿಯೋದ್ರ ಬಗ್ಗೆ ತುಂಬ ಜನ ಎನ್ಕ್ವೈರ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಹೈಲೈಟ್ ಮಾಡಿದ್ವಿ ದ್ಯಾಟ್ ವಿತಿನ್ 24 hours ಆಫ್ ಸರ್ಜರಿ ನೀವು ನಡೆಸ್ತೀರಾ ಫಸ್ಟ್ ಟೈಮ್ ಪೇಷಂಟ್ನ. ಆ್ಯಂಡ್ ಫಸ್ಟ್ ಟೈಮ್ ಪೇಷಂಟ್ನ ನಡೆಸಿದಾಗ ಸರ್ಜರಿ ಪರ್ಫಾರ್ಮ್ ಮಾಡಿದಂಥ ಡಾಕ್ಟರೇ ನಿಂತು ಖುದ್ದಾಗಿ ಅದನ್ನು ಮಾಡ್ತಾರೆ, ರೈಟ್? ಆ್ಯಂಡ್ ಆಲ್ಸೋ ಇದು ಅಂದರೆ 24 hours ನಡೆದಾಗ ಪೋಸ್ಟ್ ಸರ್ಜರಿ ಬ್ಲಡ್ ಕ್ಲಾಟ್ಸ್ ಮತ್ತು ಸ್ಟಿಫ್ನೆಸ್ನ ಕಡಿಮೆ ಮಾಡುತ್ತೆ ಅಂತ. ಆದರೆ ಒಂದು ವಾಟ್ ಐ ರೆಡ್ ಅಬೌಟ್ ಪೋಸ್ಟ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಸಾಕಷ್ಟು ಪೇಷಂಟ್ಸ್ ದೇ ವಿಲ್ ಅಚೀವ್ 110 to 120 degrees ಆಫ್ ನೀ ಬೆಂಡಿಂಗ್ ಅಂತ, ವಿಚ್ ಇಸ್ ಇನಫ್ ಫಾರ್ ಡೈಲಿ ಆಕ್ಟಿವಿಟೀಸ್ ಲೈಕ್ ಕ್ಲೈಂಬಿಂಗ್ ಸ್ಟೇರ್ಸ್. ಇದನ್ನು ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಹೇಳ್ತೀರಾ? ವಾಟ್ ಇಸ್ ದಿಸ್ 110 to 120 degrees ಆಫ್ ನೀ ಬೆಂಡಿಂಗ್? ಈಗ ಮಂಡಿಯಲ್ಲಿ ಸ್ಟ್ರೇಟ್ ಇತ್ತು ಅಂದ್ರೆ 0 degree ಅಂತ ಹೇಳ್ತೀವಿ. ಮಂಡಿ ಈಗ ಇಳಿ ಬಿಟ್ಕೊಂಡು ಕಾಲು ಕೂತಾಗ ಈ ತರ ಬೆಂಡ್ ಇತ್ತು ಅಂತಂದ್ರೆ 90 degree. ಓಕೆ, ಅದಕ್ಕಿಂತ ಒಂದು 20 degree ಒಳಗಡೆ ಈಸ್ 110 degrees. ಸೊ ಅಷ್ಟು ಮಟ್ಟಿಗೆ ಸಾಕಷ್ಟು ಪೇಷಂಟ್ಸ್ಗೆ ಬೆಂಡಿಂಗ್ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಹೆಚ್ಚಾಗೂ ಬರ್ಬೋದು, ಡಿಪೆಂಡ್ಸ್ ಆನ್ ದೇರ್ ಪ್ರೀ ಆಪರೇಟಿವ್ ರೇಂಜ್ ಅಂತ ಹೇಳ್ತೀವಿ ಬಿಫೋರ್ ಸರ್ಜರಿ. ಸೊ ಮೆಟ್ಲು ಹತ್ತಿ ಇಳಿಯೋದು ಏನೂ ತೊಂದರೆ ಇಲ್ಲ, ಎಲ್ಲ ಪೇಷಂಟ್ಸ್ ಮಾಡ್ಬೋದು. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಯು ಕ್ಯಾನ್ ಕ್ಲೈಂಬ್ ಅಪ್ ಆ್ಯಂಡ್ ಡೌನ್ ದ ಸ್ಟೇರ್ಸ್. ಓಕೆ. ಆ್ಯಂಡ್ ಇದಾದ ನಂತರ ಬಂದಂಥ ಇನ್ನೊಂದಷ್ಟು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶ್ಚನ್ಸ್ ಅಂದರೆ ಐಡಿಯಲ್ ಏಜ್ ಇದೆಯಾ ಅಂತ. ಅದ್ರ ಬಗ್ಗೆ ಆಫ್ಕೋರ್ಸ್ ನಾವು ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀವಿ ಸರ್. ಇನ್ಫ್ಯಾಕ್ಟ್ ಯಂಗೆಸ್ಟ್ ಪೇಷಂಟ್ ಮೇಲೆ ಅವ್ರೇನು ಆಪ್ರೇಟ್ ಮಾಡಿದ್ದಾರೆ, ಓಲ್ಡೆಸ್ಟ್ ಪೇಷಂಟ್, ಲೈಟೆಸ್ಟ್, ಹೆವಿಯೆಸ್ಟ್, ಮೋಸ್ಟ್ ಕಾಂಪ್ಲಿಕೇಟೆಡ್, VIP ಪೇಷಂಟ್ಸ್ ಎಲ್ಲದ್ರ ಬಗ್ಗೆ ನಾವು ಅಡ್ರೆಸ್ ಮಾಡಿದ್ದೀವಿ. ಆ್ಯಂಡ್ ಪೇಷಂಟ್ಸ್ ವಿತ್ ಡಯಾಬಿಟಿಸ್ ಇವ್ರಿಗೆ ಸಜೆಸ್ಟೆಡ್ಡಾ ಅಂತ ಇನ್ನೊಂದು ಮೋಸ್ಟ್ ಕಾಮನ್ ಕ್ವೆಶ್ಚನ್. ವಾಟ್ ಅಬೌಟ್ ಪೇಷಂಟ್ಸ್ ವಿತ್ ಕಾರ್ಡಿಯಾಕ್ ಸ್ಟನ್ಸ್ ಅಥವಾ ಬೈಪಾಸ್ ಆಗಿರೋರಿಗೆ, ಇದು ಇನ್ನೊಂದು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶ್ಚನ್. ಸೊ ಇದನ್ನು ಅಡ್ರೆಸ್ ಮಾಡೋದಿದ್ರೆ ಡಯಾಬಿಟಿಸ್ ಇರೋ ಪೇಷಂಟ್ಸ್ ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಡಯಾಬಿಟಿಕ್ ಕಂಟ್ರೋಲ್ ಇರಬೇಕು ಅಂತ ನಾನು ಹೇಳ್ತೇನೆ. ಸೊ ಹೇಗೆ ಅಂದರೆ HbA1c ಅಂತ ಒಂದು ಟೆಸ್ಟ್ ಬರುತ್ತೆ. ಸೊ HbA1c 8.5 8.5ಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ದಿಸ್ ಇಸ್ ಅನ್ ಅಪ್ರಾಕ್ಸಿಮೇಟ್ ಫಿಗರ್. ಈ ರೇಂಜ್ ಕಮ್ಮಿ ಇತ್ತು ಅಂತಂದರೆ ದೆನ್ ದೇ ಆರ್ ಅಂಡರ್ ರೀಸನಬಲಿ ಗುಡ್ ಡಯಾಬಿಟಿಕ್ ಕಂಟ್ರೋಲ್ ಮಾಡಿಸ್ಕೋಬೋದು. ಸೊ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಆಗಲಿ, ಒಂದು HbA1c ವ್ಯಾಲ್ಯೂ ತೊಗೊಂಡ್ಬನ್ನಿ. ಯಾವುದೇ ಡಾಕ್ಟರ್ ಹತ್ರ ಹೋಗ್ತಾ ಇದ್ರು ಇವೆರಡು ವ್ಯಾಲ್ಯೂ ತೊಗೊಂಡು ಹೋಗ್ಬಿಟ್ರೆ ಪ್ರತಿಯೊಂದು ಡಯಾಬಿಟಿಕ್ಕು ಇಲ್ಲ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ನಿಮ್ಮ HbA1c ಟಾರ್ಗೆಟ್ ಶುಡ್ ಬಿ ಲೆಸ್ ದೆನ್ 8.5 8.5ಕ್ಕಿಂತ ಕಮ್ಮಿ ಇರಬೇಕು. ಅದಾದ್ಮೇಲೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಸರ್ಜರಿಗೆ. ಸೆಕೆಂಡ್ ಕ್ವೆಶ್ಚನ್ ನೀವು ಕೇಳಿದ್ದು ಕಾರ್ಡಿಯಾಕ್ ಸ್ಟೆಂಟ್ಸ್ ಆಗಲಿ ಬೈಪಾಸ್ ಆಗಿರೋರು ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಒಂದು ಬ್ಲಡ್ ಥಿನ್ನರ್ಸ್ ಮೇಲಿದ್ರೆ ಆ ಬ್ಲಡ್ ಥಿನ್ನರ್ಸ್ ಅಲ್ಲೂ ನಾನಾ ಜಾತಿಗಳಿದೆ. ಸ್ಟ್ರಾಂಗರ್ ಬ್ಲಡ್ ಥಿನ್ನರ್ಸ್ ಇದೆ, ವಿಚ್ ಆರ್ ಲಿಟಲ್ ಲೆಸ್ ಸ್ಟ್ರಾಂಗರು ಇದೆ. ಪ್ರತಿಯೊಂದು ಬ್ಲಡ್ ಥಿನ್ನರ್ಗೂ ಒಂದು ಕಟ್ ಆಫ್ ಕ್ರೈಟೀರಿಯಾ ಅಂತಿದೆ. ಕಟ್ ಆಫ್ ಕ್ರೈಟೀರಿಯಾ ಅಂತಂದ್ರೆ ನೀವು ಸರ್ಜರಿ ಮಾಡಿಸ್ಕೊಳ್ಳೋ ಮುಂಚೆ ಕೆಲವು ಬ್ಲಡ್ ಥಿನ್ನರ್ನ 7ರಿಂದ 10 ದಿನ ಮುಂಚೆ ನಿಲ್ಲಿಸ್ಬೇಕಾಗತ್ತೆ. ಕ್ಲಾಪಿಡೋಗ್ರಿಲ್ ಅಂತ ಒಂದಿದೆ, ಕ್ಲಾಪಿಲೆಟ್ ಅಂತ ಹೇಳ್ತಾರೆ. ಅದನ್ನ 7 ದಿನ ನಿಲ್ಲಿಸ್ಬೇಕಾಗತ್ತೆ. ಅದು ಕ್ರೈಟೀರಿಯಾ ಇದೆ. ನಿಮ್ಮ ಡಾಕ್ಟರ್ನ ಹೋಗಿ ಮೀಟ್ ಮಾಡಿದರೆ, ನಿಮ್ಮ ಫಿಸಿಷಿಯನ್ ಆಗಲಿ, ನಿಮ್ಮ ಕಾರ್ಡಿಯಾಲಜಿಸ್ಟ್ ಆಗಲಿ, ಇಲ್ಲ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ನೇ ನಿಮಗೆ ಹೇಳ್ತಾರೆ ಯಾವತ್ತು ನಿಲ್ಲಿಸ್ಬೇಕು ಅಂತ. ಸೊ ಆ ಬ್ಲಡ್ ಥಿನ್ನರ್ನ ಸರ್ಜರಿಗಿಂತ ಮುಂಚೆ ಅಷ್ಟು ದಿನ ನಿಲ್ಲಿಸ್ಬೇಕಾಗತ್ತೆ. ಅದು ನಿಲ್ಲಿಸ್ಕೊಂಡ್ಮೇಲೆ ಡೆಫಿನೆಟ್ಲಿ ಮಾಡಿಸ್ಕೋಬೋದು. ಸೆಕೆಂಡ್ ಏನು ಅಂತಂದರೆ, ಯಾರಿಗಾರು ಕಾರ್ಡಿಯಾಕ್ ಇಶ್ಯೂಸ್ ಇತ್ತು ಅಂತಂದರೆ ಒಂದು ಎಕೋ ಕಾರ್ಡಿಯೋಗ್ರಾಮು ಮಾಡಿಸ್ಕೊಂಡ್ಬಿಡ್ಲಿ. ನಿಮ್ಮ ಹಾರ್ಟಿನ ಎಜೆಕ್ಷನ್ ಫ್ರಾಕ್ಷನ್ ಅಂತ ಹೇಳ್ತೀವಿ, EF ಅಂತ ಹೇಳ್ತೀವಿ, ಎಷ್ಟು ಪಂಪಿಂಗ್ ಕೆಪಾಸಿಟಿ ಚೆನ್ನಾಗಿತ್ತು ಅಂತಂದರೆ ರೀಸನಬ್ಲಿ ಫಿಟ್ ಕ್ಯಾಂಡಿಡೇಟ್ ಫಾರ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಇದು ಒಂದು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸ್ತಾರೆ, ಅವ್ರದ್ದೊಂದು ಒಪಿನಿಯನ್ ತೊಗೊಂಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ನೋ ರಿಸ್ಕ್ ಅಂತ ಹೇಳಲ್ಲ. ಪ್ರತಿ ಒಬ್ಬರು ಸರ್ಜರಿ ಯಾರೇ ಮಾಡಿಸ್ಕೊಂಡ್ರು, ಈವನ್ ಪೇಷಂಟ್ಸ್ ವಿತ್ ನೋ ಇಶ್ಯೂಸ್, ಒಂದು ಮಟ್ಟಿಗೆ ರಿಸ್ಕ್ ಇರುತ್ತೆ. ರಿಸ್ಕ್ ಇಸ್ ದೇರ್ ಆಸ್ ಲಾಂಗ್ ಆಸ್ ಲೈಫ್ ಇಸ್ ದೇರ್. ಒಳ್ಳೆ ಆಸ್ಪತ್ರೆ, ಒಳ್ಳೆ ಅನಸ್ಥೆಟಿಸ್ಟ್, ಒಳ್ಳೆ ಪ್ರಿಕಾಷನ್ಸ್ ತಗೊಂಡು ದೇವರ ಮೇಲೆ ಭಾರ ಹಾಕಿ ಮಾಡಬೇಕಾಗತ್ತೆ. ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಒಳ್ಳೆ ಫಲ
ಬರುತ್ತೆ. ಆ್ಯಂಡ್ ಟೈಮ್ ಆ್ಯಂಡ್ ಅಗೈನ್ ಇದನ್ನು ಹೈಲೈಟ್ ಮಾಡ್ತಾ ಇದ್ದೀವಿ, ಸೇಯಿಂಗ್ ಪ್ರಪಂಚದ ಟಾಪ್ 5 ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇದೆ ಅಂತ. ಆ್ಯಂಡ್ ಇದರ ಸಕ್ಸಸ್ ರೇಟ್ 90 to 95% ಇದೆ. ಬಟ್ ಎಲ್ಲದ್ರ ಜೊತೆಗೆ ಚೂಸಿಂಗ್ ದ ರೈಟ್ ಹಾಸ್ಪಿಟಲ್, ರೈಟ್ ಡಾಕ್ಟರ್ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಾಕಷ್ಟು ಜನ ಹೊರಗಡೆ ಅಂದರೆ ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಬೆಂಗಳೂರಿಗಂತಲೇ ಬರ್ತಾರೆ. ಇನ್ಫ್ಯಾಕ್ಟ್ ಭಾರತದ ಬೇರೆ ಬೇರೆ ಪ್ರಾಂತ್ಯದಿಂದ ಕೂಡ ಬೆಂಗಳೂರಿಗೆ ಬರ್ತಾರೆ ಸಾಕಷ್ಟು ಜನ ಫಾರ್ ಸರ್ಜರೀಸ್, ಫಾರ್ ಟ್ರೀಟ್ಮೆಂಟ್ಸ್. ಯಾಕಂದರೆ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕೇರ್, ಮೆಡಿಕಲ್ ಸರ್ವಿಸಸ್ ಸಿಗುತ್ತೆ. ಆಮ್ ಐ ರೈಟ್ ಡಾಕ್ಟರ್? ಡೆಫಿನೆಟ್ಲಿ. ಈಗ ಸಾಕಷ್ಟು ಜನ ಬೇರೆ ಊರಿಂದ ಬರ್ತಾರೆ. ಇಲ್ಲೆಲ್ಲ ಮಕ್ಕಳು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ಅಪ್ಪ ಅಮ್ಮಂದ್ರನ್ನ ಬೇರೆ ಊರಿಂದ ಕರ್ಕೊಂಡ್ಬಂದು ಇಲ್ಲಿ ಸರ್ಜರಿ ಮಾಡಿಸ್ಬಿಟ್ಟು ಊರಿಗೆ ವಾಪಸ್ ಕಳಿಸ್ತಾರೆ. ಒಂದು ಗ್ರೂಪ್ ಇದು. ಸೆಕೆಂಡ್ ಗ್ರೂಪ್ ಏನು ಅಂದರೆ ಬೆಂಗಳೂರಿಂದ ಬೇರೆ ಡಿಸ್ಟ್ರಿಕ್ಟ್ಸ್, ಕರ್ನಾಟಕದ ಬೇರೆ ಡಿಸ್ಟ್ರಿಕ್ಟ್ಸಿಂದ ಜನ ಬರ್ತಾರೆ. ಇದು ಸೆಕೆಂಡ್ ಗ್ರೂಪ್. ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಪ್ಪ ಅಮ್ಮಂದರು ಬಳ್ಳಾರಿಯಲ್ಲಿ ಇರ್ತಾರೋ, ಈ ಕಡೆ ಗೋಕಾಕಲ್ಲಿ ಇರ್ತಾರೋ, ಇಲ್ಲ ಕಾರವಾರಲ್ಲಿ ಇರ್ತಾರೋ, ಇಲ್ಲ ನಾರ್ತ್ ಬಿಜಾಪುರಲ್ಲಿ ಇರ್ತಾರೋ, ತುಮಕೂರಲ್ಲಿ ಇರ್ತಾರೆ. ನಿಮಗೆ ಬೆಂಗಳೂರಲ್ಲಿ ಸರ್ಜರಿ ಆದಮೇಲೆ, ಡಿಸ್ಚಾರ್ಜ್ ಆದಮೇಲೆ 2 ಸರಿ ಬರೋ ಅವಶ್ಯಕತೆ. ಸರ್ಜರಿ ಆದಮೇಲೆ 1 ಸರಿ ಡ್ರೆಸ್ಸಿಂಗ್ ಬನ್ನಿ, ಇನ್ನೊಂದು ಸರಿ ಸ್ಟಿಚ್ ರಿಮೂವಲ್ಗೆ. ಸೊ ಮ್ಯಾಕ್ಸಿಮಮ್ 2 ಟೈಮ್ಸ್ ಬರೋ ಅವಶ್ಯಕತೆ ಇದೆ. ಈಗ ಹೇಗಾಗಿದೆ ಅಂದರೆ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಫಿಸಿಯೋಥೆರಪಿಸ್ಟ್ ಸಿಗ್ತಾರೆ. ಅಲ್ಲೇ ಫಿಸಿಯೋಥೆರಪಿನೂ ಮಾಡ್ಬೋದು. ಬಟ್ ಸ್ಟಿಲ್ ಆಫ್ಟರ್ ಅ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಟ್ರಾವೆಲ್ ಓಕೆನಾ ಡಾಕ್ಟರ್? ಲಾಂಗ್ ಡಿಸ್ಟೆನ್ಸ್ದು ಅಂದರೆ ವಾಟ್ ಇಸ್? ಡೆಫಿನೆಟ್ಲಿ ಟ್ರಾವೆಲ್ ಓಕೆ. ಎಷ್ಟೋ ಜನ ಈಗ ಯಾವುದಾದ್ರೂ ಹೈ ಸೀಟಿಂಗ್ ವೆಹಿಕಲ್ ಅಲ್ಲಿ ಬನ್ನಿ ಅಂತ ಹೇಳ್ತೀನಿ ನಾನು. ಹೈ ಸೀಟಿಂಗ್ ವೆಹಿಕಲ್, ಯಾವುದಾದ್ರೂ ಒಂದು ವೆಹಿಕಲ್ ವಿಚ್ ಹಸ್ ಗಾಟ್ ಅ ಹೈ ಸೀಟಿಂಗ್, ಸೆಡಾನ್ಗಿಂತ ಈ ಲೋ ಸೀಟಿಂಗ್ ಕಾರ್ಗಿಂತ ಎತ್ತರ ಇರೋ ಸೀಟ್ ಇರಬೇಕು. ಸೊ ಪೇಷಂಟ್ ಕಂಫರ್ಟಬಲ್ ಆಗಿ ಬರಬಹುದು, ಏನು ತೊಂದರೆ ಇಲ್ಲ. ಅಂಡ್ ಮತ್ತೊಂದು ಕೇಳಬಹುದು, ಬೆಂಗಳೂರಿನ ಬೇರೆ ಏರಿಯಾಸ್ ಇಂದ ಬರೋರು, ಡಾಕ್ಟರ್ ತುಂಬಾ ದೂರದಿಂದ ಬರಬೇಕು ನಾವು, ನೀವೇನಾದ್ರೂ ನಮ್ಮ ಏರಿಯಾ ಹಾಸ್ಪಿಟಲ್ಗೆ ಬರ್ತೀರಾ ಅಂತಾನು ಕೇಳ್ತಾರಾ? ಹೌದು, ದಿಸ್ ಇಸ್ ಆಲ್ಸೋ ಕಾಮನ್ಲಿ ಆಸ್ಡ್ ಕ್ವಶನ್. ಸರ್ ನಮ್ಮನೆ ಹತ್ರ ಒಂದು ಹಾಸ್ಪಿಟಲ್ ಇದೆ, ಅಲ್ಲೇ ಬಂದು ಮಾಡ್ಬಿಡಿ ಅಂತ ಹೇಳ್ತಾರೆ. ಸೊ ನಾನು ಹೇಳೋದು, ಇದು ಒಂದೇ ಹಾಸ್ಪಿಟಲ್ ಅಲ್ಲಿ ಮಾಡೋದು. ಬೆಂಗಳೂರಲ್ಲಿ 1 hour 1.5 hour ಟ್ರಾವೆಲ್ ಅಷ್ಟೇ. ಸೊ ತುಂಬಾ ಏನು ಇನ್ಕನ್ವೀನಿಯನ್ಸ್ ಆಗಲ್ಲ. ಎಷ್ಟೋ ಜನ ಔಟ್ ಆಫ್ ಸ್ಟೇಟಿಂದನೇ ಬರ್ತಿದ್ದಾರೆ. ಸೊ ನಿಮಗೆ ಏನು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಸೊ 2 ಟೈಮ್ಸ್ ಬರಬೇಕಾಗತ್ತೆ ಅಂತ ಇದೇ ಸೇಮ್ ರಿಯಶ್ಯೂರೆನ್ಸ್ ಕೊಡ್ತೀನಿ. ಡಾಕ್ಟರ್, ಎಂಟೈರ್ ಪೋಸ್ಟ್ ರಿಕವರಿ ಫೇಸ್ನ ಒಂದು 3 ಪಾಯಿಂಟ್ಸ್ ಅಲ್ಲಿ ಸಮರೈಸ್ ಮಾಡಿ ಹೇಳಬೇಕು ಅಂದರೆ? ಈಗ ಪೋಸ್ಟ್ ರಿಕವರಿ ಫೇಸ್ನ 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಬೇಕು ಅಂದರೆ, ಫಸ್ಟ್ 3 weeks, 3 weeks to 3 months, 3 months to 6 months ಅಂತ ಇಟ್ಕೋಬಹುದು. ಓಕೆ. ಈಗ ಫಸ್ಟ್ 3 weeks ನಿಮ್ಮ ವೂಂಡ್ ಕೇರ್ ಆಗಲಿ, ವಾಕರ್ ಆಗಲಿ, ಫಿಸಿಯೋಥೆರಪಿ ಆಗಲಿ, ಐಸಿಂಗ್ ಆಗಲಿ, ಇದ್ರ ಪ್ರಾಮುಖ್ಯತೆ ಬರುತ್ತೆ. 3 weeks ಇಂದ 3 months ವಾಕರ್ ಬಿಡೋದು ಶುರು ಆಗಿರುತ್ತೆ. ವಾಕಿಂಗ್ ಸ್ಟಿಕ್ಕಿಗಾಗಲಿ, ಇಂಡಿಪೆಂಡೆಂಟ್ ವಾಕಿಂಗ್ಗೆ ಬರೋ ಶುರು ಆಗಿರುತ್ತೆ. ಅಷ್ಟೊತ್ತಿಗೆ ಸ್ಟಿಚ್ ರಿಮೂವಲ್ ಆಗೋಗಿರುತ್ತೆ. ಪೇನ್ ಇನ್ನು ಕಂಟಿನ್ಯೂ ಆಗುತ್ತೆ. ಸೊ 3 weeks to 3 months ಸ್ವಲ್ಪ ಮಟ್ಟಿಗೆ ಪೇನ್ ಇರುತ್ತೆ. ಪೇನ್ ಕಿಲ್ಲರ್ಸ್ ಕೊಡ್ತಾ ಇರ್ತೀವಿ. ಅದನ್ನ ಗ್ರ್ಯಾಜುಯಲ್ ಆಗಿ ಕಮ್ಮಿ ಮಾಡ್ತಾ ಹೋಗ್ತೀವಿ. ಸೊ ಅದು ಟೇಪರ್ ಮಾಡ್ತಾ ಹೋದಂಗೆ ಪೇನ್ ಕಮ್ಮಿ ಆಗ್ತಾ ಹೋಗುತ್ತೆ. 3 months ಇಂದ 6 months ಥರ್ಡ್ ಫೇಸ್ ಅಂತ ಹೇಳ್ಬೋದು. ಸಾಕಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಕಂಡು ಬರುತ್ತೆ. ಪೇಷಂಟ್ಸು ನೋವು ಕಮ್ಮಿ ಆಗಿದೆ ಅನ್ನೋದು ಶುರು ಆಗೋ ಅಷ್ಟೊತ್ತಿಗೆ 3 ರಿಂದ 6 ತಿಂಗಳಾಗತ್ತೆ. ಸೊ ಅಲ್ಲಿವರೆಗೂ ಯಾರು ಹೆದರ್ಕೋಬಾರ್ದು, ಇಲ್ಲ ಬೇಜಾರು ಮಾಡ್ಕೋಬಾರ್ದು. ಆ ಫೇಸ್ ಇಸ್ ಎ ಲಿಟಲ್ ಟಫ್ ಫೇಸ್. ಸೊ ಧೈರ್ಯವಾಗಿ ಹೇಳಿದ್ದನ್ನು ಪಾಲನೆ ಮಾಡಿ. ಸೊ ದ್ಯಾಟ್ ಫೇಸ್ ಆಲ್ಸೋ ಬೈ 6 months ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಬೆನಿಫಿಟ್ಸ್ ಆಫ್ ದ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ವೇರ್ ಓಕೆ ಈ ಸರ್ಜರಿ ಪರವಾಗಿಲ್ಲ ಅನ್ನೋ ಶುರು ಆಗೋ ಅಷ್ಟೊತ್ತಿಗೆ 6 ತಿಂಗಳಾಗುತ್ತೆ. ಸೊ ಅಲ್ಲಿವರೆಗೂ ಧೈರ್ಯವಾಗಿರಬೇಕು. ರೆಗ್ಯುಲರ್ ಆಗಿ ಫಿಸಿಯೋಥೆರಪಿ ಆಗಲಿ, ಐಸಿಂಗ್ ಆಗಲಿ, ಟ್ಯಾಬ್ಲೆಟ್ಸ್ ಇನ್ ಡಾಕ್ಟರ್ ಕೊಡೋ ಟ್ಯಾಬ್ಲೆಟ್ಸ್ ಆಗಲಿ, ಇದನ್ನು ತಗೊಳ್ಳೋ ಅವಶ್ಯಕತೆ ಇದೆ. ಬಟ್ ಫಾಲೋ ಅಪ್ಸ್ ಇದಾದ ನಂತರ ಕೂಡ ಮುಖ್ಯ ಆಗುತ್ತಾ? ಬಿಕಾಸ್ ನೀವೇ ಹೇಳಿದಾಗೆ 6 months ನಂತರ ಇಟ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಬೆಟರ್ ಆ್ಯಂಡ್ ಸ್ಲೋಲಿ 1 ವರ್ಷದ ನಂತರ ಅಂತೂ ಸರ್ಜರಿ ಆಗಿದೆ ಅಂತಾನೆ ಮರ್ತು ಹೋಗಿ ಆರಾಮಾಗಿರ್ತಾರೆ. ಆಫ್ಟರ್ 6 months ಓನ್ಲಿ ಇಫ್ ದೇ ಹ್ಯಾವ್ ಎನಿ ಇಶ್ಯೂಸ್ ದೇ ಕ್ಯಾನ್ ಕಮ್ ಟು ದ ಡಾಕ್ಟರ್. ಅದರ್ವೈಸ್ ನೋ ನೀಡ್. ಇಫ್ ದೇ ಆರ್ ಕಂಫರ್ಟಬಲ್, ಲೆಟ್ ದೆಮ್ ಲಿವ್ ದೇರ್ ಲೈಫ್ಸ್. ಕಾಮನ್ ಆಗಿ ಇವಾಗ ನೀವು ಇಷ್ಟೆಲ್ಲ ಸರ್ಜರೀಸ್ಗಳನ್ನು ಮಾಡಿದ್ದೀರಾ ನಿಮ್ಮ 21 ವರ್ಷದ ಪ್ರಾಕ್ಟೀಸಲ್ಲಿ. ವಾಟ್ ಆರ್ ದ ಕಾಮನ್ ಥಿಂಗ್ಸ್ ದಟ್ ಯು ಗೆಟ್ ಟು ಹಿಯರ್ ಪೋಸ್ಟ್ ಸರ್ಜರಿ? ಎಲ್ಲದಕ್ಕಿಂತ ಮುಖ್ಯವಾದ್ದೇನು ಅಂದರೆ ಪೇಷಂಟ್ಸ್ ಗೆಟ್ ಡೆಸ್ಪರೇಟ್. ಪೇನ್ ತುಂಬ ಇರುತ್ತೆ ಫಸ್ಟು 3 months ಅಂತ. ಆ ಟೈಮಲ್ಲಿ ತುಂಬ ಒಂಥರ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನ ಪೇಷಂಟ್ಸ್. ಸೊ ಇದು ಐ ಫೀಲ್
ಪೇಷಂಟ್ಸ್ ಆ ಫೇಸ್ನ ಎದುರಿಸಬೇಕು. ಸೊ ದ್ಯಾಟ್ ಈಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಚಾಲೆಂಜಿಂಗ್ ಫೇಸ್ ಫಾರ್ ಎ ಪೇಷಂಟ್. ಆ 6 months ಪೀರಿಯಡ್ ಬರೋವರೆಗೂ ಒಂದು ಸ್ವಲ್ಪ ಇಟ್ ಇಸ್ ಎ ಟಫ್ ಪೀರಿಯಡ್. ಬಟ್ ಎಲ್ಲರಲ್ಲೂ ಕಂಡು ಬರಲ್ಲ ಇದು. ಒನ್ ಪರ್ಟಿಕ್ಯುಲರ್ ಸೆಟ್ ಆಫ್ ಪೇಷಂಟ್ಸಲ್ಲಿ ನೋಡ್ತೀನಿ ಇದನ್ನ. ಈಗ ನಾನು ಮುಂಚೆ ಮಾತಾಡಿದೆ, ಒಂದು 80 ವರ್ಷದ್ದು ಪೊಲೀಸ್ DYSP 20 ದಿನಕ್ಕೆ ನಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ವಿತೌಟ್ ವಾಕರ್ ವಿತೌಟ್ ವಾಕಿಂಗ್ ಸ್ಟಿಕ್ ಅಂತ. ಅವ್ರು ಪೇನ್ ಅಂತಲೂ ಹೇಳಲಿಲ್ಲ. ಪೇನ್ ಕಿಲ್ಲರ್ಸ್ ಅವಾಗಲೇ ನಾನು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಇದು ಒನ್ ಸೆಟ್ ಆಫ್ ಪೇಷಂಟ್ಸಲ್ಲಿ ಕಂಡು ಬರುತ್ತೆ. ಸೊ ಈ ಪೇನ್ ಟಾಲರೆನ್ಸ್ ಕೆಪಾಸಿಟಿ ಆಗಲಿ, ಈಗ ಅದು ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಇರುತ್ತೆ. ಸೊ ಸಮ್ ಪೀಪಲ್ ಹೂ ಹ್ಯಾವ್ ಲೆಸ್ ಪೇನ್ ಟಾಲರೆನ್ಸ್, ಆ ಪೇಷಂಟ್ಸಿಗೆ ಇದು ಕಂಡು ಬರುತ್ತೆ. ಎಲ್ಲರಲ್ಲೂ ಕಂಡು ಬರಲ್ಲ ಇದು. ಸಮ್ ಪೀಪಲ್ ಆರ್ ನ್ಯಾಚುರಲಿ ಟಫರ್. ಒನ್ ಸೆಟ್ ಆಫ್ ಪೇಷಂಟ್ಸ್ ವಿಲ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಪೇನ್. ದೇ ಶುಡಂಟ್ ಫೀಲ್ ಬ್ಯಾಡ್, ಅದು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಲು ಬಯಸ್ತೇನೆ. ಆ ಪೀರಿಯಡ್ ಪಾಸ್ ಆಯಿತು ಅಂದರೆ ಯು ವಿಲ್ ಗೆಟ್ ಮಚ್ ಬೆಟರ್ ಆ್ಯಂಡ್ ಮಚ್ ಹ್ಯಾಪಿಯರ್. ಎಸ್. ಆ್ಯಂಡ್ ಇವತ್ತಿನ ದಿನ ಎಷ್ಟೆಲ್ಲ ಆಪ್ಷನ್ಸ್ ಇದೆ, ನೀ ಇಂಪ್ಲಾಂಟ್ಸ್ ಅಂತ ಬರ್ತಾ ಬೆಸ್ಟ್ ಒನ್ ಯಾವುದು ನೀವು ಸಜೆಸ್ಟ್ ಮಾಡ್ತೀರಾ ಆ್ಯಂಡ್ ಯಾಕೆ ಇದು ಬೆಸ್ಟ್ ಅನ್ನೋದ್ರ ಬಗ್ಗೆ ನಮ್ಮ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.